ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕಳೆದ 10-15 ದಿನಗಳಿಂದ ಬೆಂಗಳೂರಿನ ಜನರ ಮಧ್ಯೆ ನಡೀತಾ ಇರುವಂಥ ಒಂದು ಚರ್ಚೆ ಏನಪ್ಪ ಅಂತಂದರೆ, ಇದ್ದಕ್ಕಿದ್ದ ಹಾಗೆ ಯಾಕೆ ಓಲಾ ಊಬರ್ ಕಂಪನಿಗಳು ದರವನ್ನು ರೇಟನ್ನು ಜಾಸ್ತಿ ಮಾಡ್ತು ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಜನರ ಮಧ್ಯೆ ಆಗ್ತಾ ಇರುವಂಥ ಚರ್ಚೆ. ಸಾಮಾಜಿಕ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆನೇ ಚರ್ಚೆ ನಡೀತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಹಂಚ್ಕೊಳ್ತೀವಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳನ್ನು ಫಾಲೋ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿರುವಂಥ ಮಂದಿ ಎಷ್ಟು ಡಿಪೆಂಡ್ ಆಗಿದ್ದಾರೆ ಈ ಅಗ್ರಿಗೇಟರ್ ಕಂಪ್ನಿಗಳ ಮೇಲೆ ಅನ್ನುವಂಥದ್ದು ಪ್ರತಿದಿನದ ನಮ್ಮ ಬದುಕಿನ ಜೊತೆಗೆ ಅದು ಕೂಡ ಒಂದು ಬಹುದೊಡ್ಡ ಭಾಗವಾಗಿ ಹೋಗುವಷ್ಟರ ಮಟ್ಟಿಗೆ ಈ ಅಗ್ರಿಗೇಟರ್ ಕಂಪ್ನಿಗಳು ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ ಈ ಕಂಪ್ನಿಗಳ ಮೇಲೆ ನಾವು ಡಿಪೆಂಡ್ ಆಗಿರುವಂಥದ್ದು. ಆಟೋ ಚಾಲಕರನ್ನ ರಸ್ತೆಯಲ್ಲಿ ಹೋಗ್ತಾ ಇದ್ದ ಹಾಗೆ ಕೈ ಅಡ್ಡ ಹಾಕಿ ಇಲ್ಲಿಂದ ಇಲ್ಲಿಗೆ ಬಾರಪ್ಪ ಅಂತಂದರೆ ಅವ್ರು ಬರೋದಿಲ್ಲ, ಮೀಟ್ರ್ ಹಾಕು ಅಂದರೆ ಹಾಕೋದಿಲ್ಲ. ನಾವೇನು ಮಾಡ್ತೀವಿ, ಅನಿವಾರ್ಯ ಓಲಾ, ಊಬರ್, ರ್ಯಾಪಿಡೋ ಅಥವಾ ನಮ್ಮ ಯಾತ್ರೆ ಆ್ಯಪ್ಗಳ ಮೂಲಕವಾಗಿ ಆಟೋಗಳನ್ನು, ಕ್ಯಾಬ್ಗಳನ್ನು ಬುಕ್ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಅಗ್ರಿಗೇಟರ್ ಕಂಪ್ನಿಗಳು ಇದ್ದಕ್ಕಿದ್ದ ಹಾಗೆ ತಮ್ಮ ವರಸೆಯನ್ನು ಬದಲಿಸ್ಕೊಂಡಿದ್ದಾರೆ. 10-15 ದಿನಗಳಿಂದ ಮಿನಿಮಮ್ ದರ, ಸರ್ಕಾರ ನಿಗದಿ ಮಾಡಿರುವಂಥ ಮಿನಿಮಮ್ ದರ ಅನ್ನುವಂಥ ಒಂದು ಕಾನೂನು ಏನಿದೆ ಅದನ್ನು ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಿರುವಂಥ ರೀತಿಯಲ್ಲಿ ಜನಸಾಮಾನ್ಯರಿಂದ ಹಣ ವಸೂಲಿ ಮಾಡುವಂಥ ಒಂದು ಪ್ರವೃತ್ತಿಗೆ ಈ ಎಲ್ಲ ಅಗ್ರಿಗೇಟರ್ ಕಂಪ್ನಿಗಳು ಇಳಿದಿರುವಂಥದ್ದು. ಅಂದರೆ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಅಗ್ರಿಗೇಟರ್ ಕಂಪ್ನಿಗಳು ಹಗಲು ದರೋಡೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಹಾಗಿದ್ರೆ ಇಷ್ಟಕ್ಕೆಲ್ಲ ಏನು ಕಾರಣ? ಇದ್ದಕ್ಕಿದ್ದ ಯಾಕೆ ಈ ಅಗ್ರಿಗೇಟರ್ ಕಂಪ್ನಿಗಳು ಓಲಾ, ಊಬರ್, ರ್ಯಾಪಿಡೋ, ಯಾತ್ರಿ ಥರದ ಕಂಪ್ನಿಗಳು ಯಾಕೆ ಇದ್ದಕ್ಕಿದ್ದ ಹಾಗೆ ದರವನ್ನು ಏರಿಕೆ ಮಾಡ್ತು ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಿದೆ, ಬೆಂಗಳೂರಿನಲ್ಲಿ ಅತಿ ದೊಡ್ಡ ಒಂದು ಬೀದಿಗಳಲ್ಲಿ ಜಗಳ ಆಗ್ತಿದ್ದಂಥದ್ದು, ಎಲ್ಲಿ ಹೋದ್ರೂ ಅಲ್ಲೂ ಗಲಾಟೆ ಹೊಡೆದಾಟ ಆಗ್ತಿದ್ದಂಥದ್ದು ಆಟೋ ಚಾಲಕರಿಗೆ ಮತ್ತು ಬೈಕ್ ಟ್ಯಾಕ್ಸಿ ಚಾಲಕರ ನಡುವೆ. ಅಂದರೆ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡಬಾರ್ದು, ಅದು ಅನಧಿಕೃತ. ಹೀಗಾಗಿ ಒಂದು ವೇಳೆ ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ ಅನ್ನುವಂಥದ್ದು ಆಟೋ ಚಾಲಕರು ಹೇಳ್ತಾ ಇರುವಂಥ ಸಬೂಬು. ಆದರೆ ಮತ್ತೊಂದು ಎಂಡಲ್ಲಿ ಬೈಕ್ ಟ್ಯಾಕ್ಸಿ ಅಂತಂದರೆ ಭಾಳ ಕಡಿಮೆ ದರದಲ್ಲಿ ತಮಗೆ ಬೇಕಾದ ಕಡೆ ಹೋಗೋದಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇತ್ತು. ಕಾನೂನಿನಲ್ಲಿ ಯಾವ ರೀತಿಯಾಗಿರುವಂಥ ಅವಕಾಶ ಇದೆ ಆ ರೀತಿಯಾಗಿ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಇದೀಗ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕೋರ್ಟ್ ಕೂಡ ಹೋಗಿರುವಂಥದ್ದು. ಕೋರ್ಟ್ನಲ್ಲಿ ಅವರ ಒಂದು ಪ್ರಕರಣ ವಿಲೇವಾರಿ ಕೂಡ ಆಗ್ತಾ ಇದೆ, ಹಿಯರಿಂಗ್ ಕೂಡ ನಡೀತಾ ಇದೆ. ಯಾವಾಗ ಒಂದು 10 ದಿನದ ಕೆಳಗಡೆ ಸಾರಿಗೆ ಇಲಾಖೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡ್ತು, ನಿಷೇಧ ಮಾಡ್ತು, ಅವತ್ತಿಂದ ಈ ಅಗ್ರಿಗೇಟರ್ ಕಂಪ್ನಿಗಳು ತಮ್ಮ ಅಸಲಿ ಮುಖವನ್ನು ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಸಾಮಾನ್ಯವಾಗಿ ಆಟೋ ದರ ಸರ್ಕಾರದಿಂದ, ಸಾರಿಗೆ ಇಲಾಖೆಯಿಂದ ಫಿಕ್ಸ್ ಆಗಿರುವಂಥದ್ದು ಆರಂಭಿಕ 2 ಕಿಲೋಮೀಟ್ರಿಗೆ ಅಂದರೆ ಮಿನಿಮಮ್ ಚಾರ್ಜಿಗೆ 30 ರೂಪಾಯಿ, ನಂತರದ ಪ್ರತಿ ಕಿಲೋಮೀಟ್ರಿಗೆ 15 ರೂಪಾಯಿಯನ್ನು ಚಾರ್ಜ್ ಮಾಡಬೇಕು. ಅದಕ್ಕಿಂತ ಹೆಚ್ಚಿನ ದರವನ್ನು ಸಾರ್ವಜನಿಕರಿಂದ, ಪ್ರಯಾಣಿಕರಿಂದ ವಸೂಲಿ ಮಾಡಬಾರ್ದು ಅನ್ನುವಂಥ ಒಂದು ಕಾನೂನನ್ನು ಸಾರಿಗೆ ಇಲಾಖೆ ಭಾಳ ವರ್ಷಗಳ ಹಿಂದೆನೇ ಹೊರತುಪಡಿಸಿತ್ತು. ಈಗ ಇತ್ತೀಚೆಗೆ ಚರ್ಚೆ ಕೂಡ ನಡೀತಾ ಇದೆ, ಅದನ್ನು ಏರಿಕೆ ಮಾಡಬೇಕು ಅಂತ. 36 ರೂಪಾಯಿಗೆ ಏರಿಕೆ ಮಾಡಬೇಕು, ನಂತರದ ಪ್ರತಿ ಕಿಲೋಮೀಟ್ರಿಗೆ 33 ರೂಪಾಯಿ ಮಾಡಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇನ್ನೊಂದು 10-15 ದಿನದಲ್ಲಿ ಅದು ಕೂಡ ಹೊಸ ಪರಿಷ್ಕೃತ ದರ ಜಾರಿ ಕೂಡ ಆಗ್ಬೋದು. ಆದರೆ ಇದ್ಯಾವುದೂ ಕೂಡ ಅಗ್ರಿಗೇಟರ್ ಕಂಪನಿಗಳಿಗೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಸರ್ಕಾರದ ಇಚ್ಛಾಶಕ್ತಿ ಎಷ್ಟಿದೆ ಅನ್ನುವಂಥದ್ದಕ್ಕೆ ಇದು ಒಂದು ಸೂಕ್ತ ನಿದರ್ಶನ. ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿರುವಂಥ ಬಹುದೊಡ್ಡ ಪ್ರಶ್ನೆ. ಅಗ್ರಿಗೇಟರ್ ಕಂಪ್ನಿಗಳು 1 ಕಿಲೋಮೀಟ್ರಿಗೆ, 1.5 ಕಿಲೋಮೀಟ್ರಿಗೆ 90 ರೂಪಾಯಿ, 100 ರೂಪಾಯಿ ಜನಸಾಮಾನ್ಯರಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಹೆಚ್ಚು ಕಮ್ಮಿ 60ರಿಂದ 70-80 ರೂಪಾಯಿವರೆಗೂ ಹೆಚ್ಚಿನ ದರವನ್ನು ಸಾರ್ವಜನಿಕರಿಗಿಂದ ಜನರಿಂದ ವಸೂಲಿ ಮಾಡುವಂಥ ಕೆಲಸಕ್ಕೆ ಅಗ್ರಿಗೇಟರ್ ಕಂಪ್ನಿಗಳು ಮುಂದಾಗಿರುವಂಥದ್ದು. ಆಟೋ ದರ ಸರ್ಕಾರ ಎಷ್ಟು ಫಿಕ್ಸ್ ಮಾಡಿದೆಯೋ 30 ರೂಪಾಯಿ, ಅದಕ್ಕಿಂತ 3-4 ಪಟ್ಟು ಹೆಚ್ಚಿನ ದರವನ್ನು ಜನಸಾಮಾನ್ಯರಿಂದ ವಸೂಲಿ ಮಾಡ್ತಾ ಇರುವಂಥದ್ದು
ಆಟೋ ದಾರಿಯಲ್ಲಿ ಹೋಗ್ತಾ ಇರುವಂತ ಆಟೋಗೆ ಕೈ ಅಡ್ಡ ಹಾಕಿ ಕರೆದ್ರೆ ಅವರು ಕೂಡ ಬರೋದಿಲ್ಲ, ಬಂದರೂ ಕೂಡ ಮೀಟರ್ ಹಾಕೋದಿಲ್ಲ. ಮೊನ್ನೆ MG ರಸ್ತೆಯಿಂದ ಶಿವಾಜಿನಗರ ಹೋಗೋದಕ್ಕೆ ಹಬ್ಬಬ್ಬ ಅಂದ್ರೆ 1.5 ಇಂದ 2 ಕಿಲೋಮೀಟರ್ ದೂರ ಇರ್ಬೋದು. ಅಷ್ಟು ದೂರದ ಪ್ರಯಾಣಕ್ಕೆ 150 ರೂಪಾಯಿ ಕೊಡಿ ಅನ್ನುವಂಥ 150 ರೂಪಾಯಿ ಚಾರ್ಜ್ ಮಾಡುವಷ್ಟರ ಮಟ್ಟಿಗೆ ಆಟೋ ಚಾಲಕರ, ಆಟೋ ಸಿಬ್ಬಂದಿಗಳ ದಾಷ್ಟ್ರ್ಯ, ದರ್ಪ ಹೋಗಿರುವುದು. ಇದ್ರ ಜೊತೆಗೆ ಅಗ್ರಿಗೇಟರ್ ಕಂಪನಿಗಳು ಕೂಡ ಇದೀಗ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು. 1.5 ಕಿಲೋಮೀಟರ್ಗೆ 2 ಕಿಲೋಮೀಟರ್ಗೆ 100 ರೂಪಾಯಿ, ಹೆಚ್ಚು ಕಮ್ಮಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತಂದ್ರೆ ಓರ್ವ ಸಾಮಾನ್ಯ, ಒಬ್ಬ ಮಧ್ಯಮ ವರ್ಗದ ಜನ ಯಾವ ರೀತಿಯಾಗಿ ಆಟೋ ಸೇವೆಯನ್ನ ಪಡಿಬೇಕು ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಸಾರಿಗೆ ಇಲಾಖೆ ಈಗಲಾದ್ರೂ ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಂಡಿದ್ದಕ್ಕೊಂದು ಕಡಿವಾಣ ಹಾಕಬೇಕು. ಅಗ್ರಿಗೇಟರ್ ಕಂಪನಿಗಳು ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕರು ಮೀಟರ್ ಹಾಕೋದಿಲ್ಲ, ದರ್ಪ ದಾಷ್ಟ್ಯದ ಮಾತುಗಳನ್ನ ಆಡ್ತಾರೆ. ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಾವು ಬರೋದಿಲ್ಲ, ನಮ್ ಗಾಡಿ ನಮ್ ಇಷ್ಟ ಅಂತಾರೆ. ಇದಕ್ಕೊಂದು ಕಾನೂನು ರೂಪಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ಜನಸಾಮಾನ್ಯರ ಜೇಬಿಗೆ ಹಗಲ ಹೊತ್ತಲ್ಲೇ ಕನ್ನ ಹಾಕುವಂತ ಕೆಲಸಗಳು ಇಲ್ಲಿ ನಡೀತಾ ಇರುವಂಥದ್ದು.